ಇಲ್ಲಿ ದುಃಖ ಏನವ್ವ ನನ್ನ ಕ್ಯಾರೆಕ್ಟ್ರೇ ಮರ್ತು ಹೋಗ್ತಾ ಇದೆಯಲ್ಲ, ಒರಿಜಿನಲ್ ಚಂದ್ರು ಎಲ್ಲಿ ಹೋಗ್ತಾ ಇದ್ದಾನೆ. ಸ್ವಲ್ಪ ಪಾಪ್ಯುಲರ್ ಆಗಿ ನನ್ನ ಮಾತನ್ನ ನಿರ್ದೇಶಕರು ಕೇಳೋ ಸ್ಥಿತಿಗೆ ಬಂದ್ರಲ್ಲ, ರೋಲ್ ನಾನು ಮಾಡಲ್ಲ. ನಾನು ಯಾಕೆ ಮಾಡಿ, ನನಗೆ ಡೈಲಾಗ್ ಓರಿಯೆಂಟೆಡ್ ಆರ್ಟಿಸ್ಟ್, ನನಗೆ ಎಕ್ಸ್ಪ್ರೆಷನ್ ಕೊಡೋವಂಥ ಆರ್ಟಿಸ್ಟು. ಅದ್ರಲ್ಲಿ ಏನು ಎಕ್ಸ್ಪ್ರೆಷನ್ ಕೊಡ್ಲಿ, ಕಿರ್ಚೋದು ಹೂ ಅನ್ನೋದನ್ನ. MLA ನಿಂತ್ಕೊಂಡ ಗೌರಿಬಿದನೂರಿನಲ್ಲಿ ಓಟ್ಗೆ ಹೇಳಕ್ಕೆ ಹೋದಾಗ ಒಂದು ಅಜ್ಜಿ ಹಿಂಗೆ ನೋಡ್ಕೊಂಡು ಬಂದು ಪೈ ಇಡುತ್ತೆ, ಕಪಾಳು ಕೊಡೋದ್ಬಿಟ್ರು. ನೆನ್ನೆ ರಾತ್ರಿ ನೋಡಿದ್ದೀನಿ ಒಂದು ಸಿನಿಮಾನ, ಯಾವುದೋ ಹೆಂಗಸನ್ನ ಹಿಡ್ದಾಳ್ದು ಇದು ಮಾಡಿದ್ದಾನೆ, ಅಂಥವನಿಗೆ ಓಟ್ ಕೊಡ್ಬೇಕು. ತಪ್ಪಾಗಿದೆ, ನಾನು ತಗೊಳಕ್ ಬಂದಿಲ್ಲ ಅನ್ನೋದನ್ನ ಸಾರ್ವಜನಿಕರು ಹೇಳಿದ್ರೆ ಅವಮಾನ ಆಗುತ್ತೆ ರಾಜ್ಕುಮಾರ್ ಮುಂದೆ ಅಂತ ಅವ್ರ ಲೆಕ್ಕಾಚಾರ. ನಾನು ಬೇರೆ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೀನಿ, ಆ ದುರಾಂಕಾರ ಇಲ್ಲ. ಆದರೆ ನೀವು ಹೆಚ್ಚು ಬೆಳೀತಾ ಇರೋರು. ಇವತ್ತು ನಾನು ಜೀವಂತವಾಗಿ ಯಾಕಿದ್ದೀನಿ ಅಂದರೆ ಇವತ್ತಿನವರೆಗೂ ಯಾವುದನ್ನೂ ಬಿಟ್ಟಿಲ್ಲ. ನಿಮಗೆ ಗೊತ್ತು, ನೆಗೆಟಿವ್ ರೋಲ್ಗಳ ಒಂದು ಪ್ರಭಾವ ನೆಗೆಟಿವ್ ಆಗಿ ಇರುತ್ತೆ. ನೀವು ಈಗಲೇ ಹೇಳಿದ್ರಿ ಭಾರ್ಗವಿ ನಾರಾಯಣ ಅವ್ರ ಜೊತೆ ಆ ರೇಪ್ ಸೀನಲ್ಲಿ ನಿಮಗೆ ಭಾಳ ದುಃಖ ಆಯಿತು ಅಂತ. ಆಮೇಲೆ ಎಷ್ಟು ಮೂವಿಗಳಲ್ಲಿ ನೀವು ಖಳನಾಗಿಯೇ ಎಂತೆಂಥ ದೃಶ್ಯಗಳಲ್ಲಿ ಹೇಗೆ ಏನನ್ಸ್ತಾ ಇತ್ತು ನಿಮ್ಗೆ? ನೋಡಿ, ತುಂಬಾ ಹಿಂಸೆ ಪ್ರಾರಂಭ ಆಗಿದ್ದು ಮಾನಭಂಗ ಮತ್ತು ದರೋಡೆ ಕೊಲೆ ಅಂತ, ಅದು 200-250 ಪಿಕ್ಚರ್ ಅವೇ ಆಗೋಯ್ತು. ಅದು ಮೋಸ್ಟ್ ಪಾಪ್ಯುಲರ್ ಬೇರೆ. ಅದು ಚಂದ್ರು ಇದಾನೆ ಅಂದ್ರೆ ಒಂಥರ ಫಿಕ್ಸ್ ತರ ಆಗೋಗ್ಬಿಟ್ಟಿತ್ತು. ಅದು ಇದೇನು ಹಿಂಗಾಗ್ಬಿಡ್ತಲ್ಲ ನನ್ನ ಮನಸ್ಸಿಗೆ. ಇಲ್ಲ, ನಾಟಕದಲ್ಲಿ ಏನೋ ಆ ಥರ ದುಃಖ ಆಗ್ತಿರ್ಲಿ, ಏನೇನೆ. ಇಲ್ಲಿ ದುಃಖ ಏನವ್ವ ನನ್ನ ಕ್ಯಾರೆಕ್ಟ್ರೇ ಮರ್ತು ಹೋಗ್ತಾ ಇದೆಯಲ್ಲ, ಪರದೆ ಬೀಳ್ತಾ ಇದೆಯಲ್ಲ, ಒರಿಜಿನಲ್ ಚಂದ್ರು ಎಲ್ಲಿ ಹೋಗ್ತಾ ಇದ್ದಾನೆ ಈಗ, ಒರಿಜಿನಲ್ ಚಂದ್ರಶೇಖರ್ ಏನದ. ಅಲ್ಲಿ ನಾನು ಹೆಣ್ಮಕ್ಳು ಪ್ರೀತಿಸುವಷ್ಟು ಗೌರವ ಕೊಡುವಷ್ಟು ಬಹಳ ಕಷ್ಟ. ಆಮೇಲೆ ಅಷ್ಟು ಸಣ್ಣ ತನಕ ಹೋಗಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಣು ಹೃದಯ ಯಾಕೆ ಹಿಂಗೆ. ಆಮೇಲೆ ನೋಡಿದ್ರೆ ಚಪ್ಪಾಳೆ ಹೊಡಿತಿದ್ದಾರೆ ಜನ. ಇದು ಒಂದು 200 ಪಿಕ್ಚರ್ ತನಕ ಹಾಗೆ ಮಾಡಿಬಿಟ್ಟೆ. ಆಮೇಲೆ ನನಗೆ ಏನೋ ಬೇಜಾರಾಗಿ ಸ್ವಲ್ಪ ಪಾಪ್ಯುಲರ್ ಆಗಿ ನನ್ನ ಮಾತನ್ನ ನಿರ್ದೇಶಕರು ಕೇಳೋ ಸ್ಥಿತಿಗೆ ಬಂದ್ರಲ್ಲ, ಅಲ್ಲ ಇವತ್ತು ಹೀರೋ ಇಲ್ಲ. ನೀವು ಎಸ್ಟಾಬ್ಲಿಷ್ ಆದ್ರಿ. ಆವಾಗ ಇಂಥ ರೋಲ್ ನಾನು ಮಾಡಲ್ಲಪ್ಪ, ಮತ್ತು ನನಗೆ ಆ್ಯಕ್ಟಿಂಗ್ ಎಲ್ಲನೂ ಮಾಡೋಕ್ಕೆ ಬರುತ್ತೆ, ಅದನ್ನೇನು ಮಾಡ್ತೀನಿ ಅಂತ ಯಾಕೆ ತಿಳ್ಕೊತೀನಿ. ಆಮೇಲೆ ಫೈಟಿಂಗ್ನಲ್ಲಿ ನಾನು ಕಳ್ತಾರ ಬರೀ ಬೇಕಾದ್ರೆ ಅಸಿಸ್ಟೆಂಟ್ ಇಟ್ಕೊಳ್ಳಿ, ನಾನು ಹೊಡೆದಾಡೋದಿಲ್ಲ ಅಂತೇಳಿ ಗಲಾಟೆ ಮಾಡೋದು. ಫೈಟಿಂಗು ಮಾಡಲ್ಲ ಅಂತ ಹೇಳ್ತಾ ಇದ್ರಿ. ಫೈಟ್ ಅದು ಆಮೇಲೆ ನ್ಯಾಚುರಲ್ ಅಲ್ವೇ ಅಲ್ಲ. ಆಮೇಲೆ ಅದ್ರಲ್ಲಿ ಆ್ಯಕ್ಟಿಂಗ್ನಲ್ಲೂ ಇಲ್ಲ, ಆ್ಯಕ್ಟಿಂಗ್ ಇಲ್ಲ. ಏನು ಆ್ಯಕ್ಟಿಂಗ್ ತೋರಿಸ್ತೀರ ಅದರಲ್ಲಿ? ಅದು ಹೀರೋನ ವೈಭವೀಕರಿಸೋಕ್ಕೆ ಡ್ರಾಪ್ ಡ್ರೂಪ್ ಅಂತ ನಮ್ಗೆ ಹೊಡಿತಿರ್ತಾರೆ, ಉಳಿಸ್ತಿರ್ತಾರೆ, ಕತ್ತು ಸಿಕ್ಸ್ತಿರ್ತಾರೆ, ಮೈಕೈ ನೋವು. ನಾನು ಹೇಳಿದೆ, ನಾನು ಯಾಕೆ ಮಾಡಿ, ನನಗೆ ಡೈಲಾಗ್ ಓರಿಯೆಂಟೆಡ್ ಆರ್ಟಿಸ್ಟು, ನನಗೆ ಎಕ್ಸ್ಪ್ರೆಷನ್ ಕೊಡೋವಂಥ ಆರ್ಟಿಸ್ಟು. ಅದರಲ್ಲಿ ಏನು ಎಕ್ಸ್ಪ್ರೆಷನ್ ಕೊಡಲಿ, ಕಿರ್ಚೋದು ಹೂ ಅನ್ನೋದನ್ನ. ಹಾಗಾಗಿ ಬೇಕಾದ್ರೆ ನೀವು ನನ್ನ ಗ್ಯಾಂಗ್ ಇಟ್ಕೊಳ್ಳಿ, ನಾನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಗುಂಡಾಗಿಲ್ಲ ಅಂತ ಮಾಡ್ಕೊಂಡಿದ್ದು, ಹಿಂಗೆಲ್ಲ ಮಾಡಿಸ್ತೀನಿ. ಆಮೇಲೆ ಯಾವ ಪಾತ್ರ ಮಾಡೋಕ್ಕೂ ಸಾಧ್ಯ ಆದಂತ ತೋರ್ಸಕ್ಕೆ ಶುರು ಮಾಡಿದ್ಮೇಲೆ ಅನಂತನಾಗ್ ಜೊತೆ ಕಾಂಬಿನೇಷನ್ಗಳೆಲ್ಲ ಹಾಸ್ಯಕ್ಕೆ ಹೋದೆ. ಇದೆಲ್ಲ ಆಯಿತು, ಬದಲಾಯಿಸ್ಕೊಂಡು ನೀವು ಹೇಳ್ದಂಗೆ ಇನ್ನೊಂದು, ಸೊ ಎಲ್ಲಿ ಹೋದ್ರು ನಮ್ಮನ್ನ ಕೆಟ್ಟದಾಗೆ ನೋಡಕ್ ಶುರು ಮಾಡಿ. ನಾನು ಅದನ್ನ ಕೇಳಿರೋದು ಅಂದ್ರೆ ಅದರ ಪ್ರಭಾವ ಬೇರೆ ರೀತಿ ಇರುತ್ತೆ. 100 ಜನ ಕಲ್ದೇ ಇದ್ರು 10 ಜನ ನೋಡಿದ್ರೆ 5 ಜನಕ್ಕಂತೂ ನಮ್ಮ ಬಗ್ಗೆ ಒಳ್ಳೆ ಭಾವನೆನೇ ಬರ್ತಿರ್ಲಿಲ್ಲ. ಅದು ಒರಿಜಿನಲ್ ಕ್ಯಾರೆಕ್ಟರ್ ಅಂತವನೇನು. MLA ನಿಂತ್ಕೊಂಡ ಗೌರಿಬಿದನೂರಿನಲ್ಲಿ ಓಟ್ಗೆ ಹೇಳಕ್ಕೆ ಹೋದಾಗ ಒಂದು ಅಜ್ಜಿ ಹಿಂಗೆ ನೋಡ್ಕೊಂಡು ಬಂತು, ವಯಸ್ಸಾದ ಅಜ್ಜಿ. ಯಾರೋ ಊರಿಂದ ಬಂದವರಂತಲ್ಲ, ಬೇರೆ ಸಿನಿಮಾ ನಟ ಅಂತ. ಅವ್ರು ಯಾರೋ ಪರಿಚಯ ಮಾಡಿದ್ರು, ಇವನೇ ಅಂತ. ಪೈ ಇಡುತ್ತೆ, ಕಪಾಳು ಕೊಡೋದ್ಬಿಟ್ರು. ಈಗ ಗಾಬರಿ ಆಗೋಯ್ತು. ಅಲ್ಲಿರೋರೆಲ್ಲ 100-150 ಜನ ಇದ್ರು. ಯಾಕಜ್ಜಿ ಏನಂತ ಅವರೆಲ್ಲ ಕೇಳಕ್ಕೆ ಶುರು. ನೆನ್ನೆ ರಾತ್ರಿ ನೋಡಿದ್ದೀನಿ ಒಂದು ಸಿನಿಮಾನ, ಯಾವುದೋ ಹೆಂಗಸನ್ನ ಹಿಡ್ದಾಳ್ದು ಗಾಬರಿ ಇದು ಮಾಡಿದ್ದಾನೆ, ಅಂಥವನಿಗೆ ಓಟ್ ಕೊಡ್ಬೇಕು ನಡೆದಿತ್ತು ಕತೆ ಇದು. ಬಟ್ ಅದೃಷ್ಟವಶಾತ್ ಅವ್ರು ಹೊಡೆದಿದ್ದ ಆಶೀರ್ವಾದವೋ ಏನೋ ಒಳ್ಳೆ ಮಾರ್ಜಿನಲ್ಲೇ ಗೆದ್ದೆ. ಅಲ್ಲೂ ಕೂಡ TNC ತರ ಮಾಡ್ಬೇಕಾಗಿದ್ದಿದ್ರು. ಅದು ನಮ್ಮ ಗೊತ್ತಲ್ಲ ನೀವು, ಮಾಯಾಮೃಗ ಅವರು ಊರದು, ಅವರಲ್ಲಿ ಪಾಲಿಟಿಷಿಯನ್ ನಾನಲ್ಲ. ನನಗೆ ಯಾಕೆ ಗೊತ್ತಾಂಡೋಗಿ ಅಲ್ಲಿ ತುಂಬಿದ್ರು. ಅವ್ರು ಕಿತ್ತಾಡ್ಕೊಂಡು ನನಗೆ ಸಿಕ್ತು. ಕೊನೆಗೆ ಅದನ್ನು ಒಪ್ಕೊಂಡು ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಬೇಡ ಅಂತ. ತಿರುಗಿ ಅವರಲ್ಲೇ ಜಗಳಾಗಿ ನನ್ನೇ ಕರ್ಕೊಂಡೋಗಿ ನಿಲ್ಲಿಸಿ ಅವರೇ ಏಜೆಂಟ್ ಆದರು, ನನಗೆ ಎಲೆಕ್ಷನ್ ಏಜೆಂಟ್. ಅಜ್ಜಿ ಹೊಡೆದಿದ್ದು ಉದಾಹರಣೆ, ಅಲ್ಲಿ ಗೆದ್ದೆ. ಏನಂತೀರಾ, ಇದಕ್ಕೇನು ಎಲ್ರದ್ದು ಉದಾಹರಣೆ ಕೊಡೋಕ್ಕಾಗೋದಿಲ್ಲ, ಎಲ್ರಿಗೂ ಈ ಥರ ಆಗುತ್ತೆ ಅಂತ ನಂಬಿಕೆ. ಹೌದು. ಮತ್ತು ಮುಖ್ಯಮಂತ್ರಿ ರೋಲ್ ನಿಮಗೆ ಆಕಸ್ಮಿಕವಾಗಿ ಬಂತು. ಚಿತ್ರರಂಗದಲ್ಲೂ ಕೂಡ ನೀವು ಆಕಸ್ಮಿಕವಾಗಿ ಎಂಟ್ರಿ. ಇಲ್ಲೀಗ ನೀವು ಈ ಏಟ್ ಕೂಡ ಆಕಸ್ಮಿಕವಾಗಿ ತಿಂದ್ರಿ. ಸರ್, ಏನನ್ಸುತ್ತೆ ಇದು ನಿಮಗೆ? ನಿಮ್ಮನ್ನ ನೀವು ಹಿಂದಿಟ್ಕೊಳ್ಬೇಕು ಅಂತ ಅನ್ಸುತ್ತಾ, ಅಥವಾ ಆಕಸ್ಮಿಕವಾಗಿ ಸಿಕ್ಕಿದ್ದು? ಇಲ್ಲ, ನಾನು ಒಂದೇನು ಮಾಡಿದ್ರೆ ಒಂದನ್ನು ಹುಡುಕೊಂಡು ಹೋಗ್ಲಿಲ್ಲ, ಹಟ್ಟಿಸ್ಕೊಂಡು ಹೋಗ್ಲಿಲ್ಲ, ಹುಚ್ಚಿಡ್ದು ಹೋಗ್ಲಿಲ್ಲ. ಅಂದ್ರೆ ಇದು ನಾನು ಮಾಡಲೇಬೇಕು ನನ್ನ ಜೀವನದಲ್ಲಿ, ಇದು ನಾನು ಇದಂತ ಸಾಧನೆ ಹೆಂಗಾದ್ರೂ ಆಗಲಿ ಇಲ್ಲ. ನಾನು ಪಂಡು ನಾನು ಗುಮಾಸ್ತನಾಗಿದ್ನಲ್ಲ, ಹ್ಯಾಪಿ.
ಅವತ್ತಿನ ಸಂಬಳ ಸಾಕು ಊಟ ತಿಂಡಿಗೆ. ಅಂದ್ರೆ ಹೊರಗಿರೋ ಊಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡಿದ್ದು ನನಗೆ ಅಷ್ಟು ಸಂಬಳ ಸಿಗ್ತದೆ, ಮನೆಯವ್ರಿಗೂ ದುಡ್ಡು ಕೊಡು, ಇದೆಲ್ಲ ಏನಕ್ಕೋ ಬಂದಿದೆ. ಆವಾಗ ಬಂದ ಮೇಲೆ ಜನ ಮೆಚ್ತಿದ್ದಾರೆ ಅಂದಾಗ ನಾನು ತಿರಸ್ಕಾರ ಮಾಡಬಾರ್ದು. ನಾನು ಹಠ ಮಾಡಿಲ್ಲ, ಬಟ್ ಆಕಸ್ಮಿಕವಾಗಿ ಪಾತ್ರ ಮಾಡಿದೆ, ಕ್ಲಿಕ್ ಆಗಿದೆ, ಏನೋ ಇದ್ದಂಗೆ ಕಾಣಿಸುತ್ತೆ ನನ್ನಲ್ಲಿ. ನಾನು ಈ ಉಡಾಫೆ ಮಾಡೋದು ಬೇಡ ಅಂತ ನನ್ನ ಒಳಗೆ ಆಚೆಗಡೆ ಹೇಳ್ತಿದ್ದು ರೇ ಒಗರಿ ಹೆಂಗೆ ಮಾಡೋದು ನಾನು ನಡೆಯುತ್ತೆ ಅಂತ ಪ್ರಯತ್ನ ಮಾಡಕ್ಕೆ ಬಿಟ್ಟೆ. ಅಂದರೆ ಸೆಲ್ಫ್ ಲರ್ನಿಂಗ್ ಅಂತೀವಲ್ಲ, ಹೇಗೆ ಮಾಡ್ಬೋದು, ಇನ್ನು ಆಮೇಲೆ ನಾಟಕ ನೋಡೋದು, ಇನ್ನೊಬ್ಬರು ಪಾತ್ರ ಹೆಂಗೆ ಮಾಡ್ತಾರೆ ಆ ಥರದಲ್ಲಿ. ಸಿನಿಮಾಕ್ಕೆ ಹೋದಾಗಲೂ ಈ ಟೆಕ್ನಿಕ್ಸ್ನಲ್ಲೂ ಏನೋ ಸಿಕ್ಕಿದೆ ನನಗೆ ಅದೃಷ್ಟ, ಹೋಗೋಣ. ಆ ರಾಜಕೀಯಕ್ಕೆ ಧುಮುಕ್ದಾಗಲೂ ಕೂಡ ಹಾಗೆ ಮಾಡಿ. ಅಂದರೆ ಆ ಕ್ಷೇತ್ರಗಳೇ ನಿಮ್ಮನ್ನ ಆಯ್ಕೆ ಮಾಡಿದೆ ಅಂತ ನಿಮ್ಗೆ ಅವರೇ ಆಯ್ಕೆ ಮಾಡಿದ್ದಾರೆ. ನಾನು ಆಯ್ಕೆ ಮಾಡೋದಂತ ಒಂದೂ ಇಲ್ಲ, ಇನ್ಕ್ಲೂಡಿಂಗ್ ನನ್ನ ಹೆಂಡತಿ. ನಾನು ಆಯ್ಕೆ ಮಾಡಿದ್ದು, ನಮ್ಮ ಅಪ್ಪ ಅಮ್ಮ ಆಮೇಲೆ ನೋಡಿದ್ಮೇಲೆ ಬೆಳ್ಳಿಗೆ ಸುಂದರವಾಗಿದ್ದಲ್ಲ ಅಂತ ಅಂತ ಅಂದೆ ನಾನು. ಹಾಗಾಗಿ ನನ್ನ ಆಯ್ಕೆ ಇಲ್ಲ, ಬಂದಿದ್ದನ್ನು ಬಿಡಲಿಲ್ಲ ನಾನು. ಆಮೇಲೆ ಇನ್ನೊಂದು, ಇವತ್ತು ನಾನು ಜೀವಂತವಾಗಿ ಯಾಕಿದ್ದೀನಿ ಅಂದರೆ ಇವತ್ತಿನವರೆಗೂ ಯಾವುದನ್ನು ಬಿಟ್ಟಿಲ್ಲ. ಏನಾಗ್ತಿತ್ತು, ಒಂದು ಅನುಕೂಲ ಏನಾಗ್ಬಿಡ್ತದೆ ಅಂದರೆ, ಒಂದು ಅನುಕೂಲ ಸಿಕ್ಕಿದ ತಕ್ಷಣ ಗುಮಾಸ್ತನ ಕೆಲಸ ಬಿಡಬೇಕಾಯ್ತು, ಬಿಟ್ಟೆ. ನಾಟಕ ಮಾಡಬೇಕಾದ ಅಗತ್ಯ ಇರಲಿಲ್ಲ ಅಲ್ವಾ ನನಗೆ, ಬಿಡೋರೆ. TV ಸೀರಿಯಲ್ ಕಡಿಮೆ ದುಡ್ಡು ಕೊಡ್ತಾರೆ, ಮಾಡಬೇಕಾದಿರಲಿಲ್ಲ, ಬಿಡಲಿಲ್ಲ. ರಾಜಕಾರಣ ಕಚ್ಕೊಂತು ಬಂತು, ಆಮೇಲೆ ಕಂಟಿನ್ಯೂ ಮಾಡಿದೆ. 3 ಸತಿ ಆದೆ, ಕೊನೆ 1 ಸತಿ MLA ಆದೆ, 2 ಸತಿ MLC ಆದೆ, ಅಭಿವೃದ್ಧಿ ಚೇರ್ಮನ್ ಆದೆ. ಆಮೇಲೆ ಈ ಸಿನಿಮಾದಲ್ಲಿ ಈ ಲೆವೆಲ್ಗೆ ಹೊಟ್ಟೋಯ್ತು. ಆಗ ಅನಿಸಿದ್ದೆ ನನಗೆ, ಇದು ನನ್ನನ್ನು ಬಿಡ್ತಾ ಇಲ್ಲದೆ ಇರೋದ್ರಿಂದ ಕೊನೆವರೆಗೂ ನಾನು ಇದನ್ನು ಬಿಡೋದು ಬೇಡ, ನಿರಂತರ ಕಾಪಾಡಿದೆ. ಈಗ ನಾನೇನಂದರೆ, ಇಷ್ಟು ದೊಡ್ಡ ಹೆಸರು ಮಾಡಿ ಎಲ್ಲ ಕಡೆ ಅನುಕೂಲ ಇದ್ದರೂ ಕೂಡ ಸಿನಿಮಾಕ್ಕೆ, ಟಿವಿಗೆ ದೊಡ್ಡ ಶ್ರೀಮಂತಿಕೆಯಿಂದ ಏರೋಪ್ಲೇನಲ್ಲಿ ಹೋಗ್ತೀನಿ, ಇನ್ನೆಲ್ಲೋ ಹೋಗ್ತೀನಿ, ನಾಟಕಕ್ಕೆ ಸೈಕಲ್ ಹಾಕೊಂಡು ಹೋಗ್ತೀನಿ, ಮತ್ತು ನಮ್ಮ TTನಲ್ಲೋ ಮತ್ತು ಯಾವುದೋ ಒಂದು ಜೀಪ್ನಲ್ಲೋ ಹೋಗಿ ನಾಟಕ ಆಡ್ಕೊಂಡು ಅಲ್ಲೇ ತಿಂಡಿ ತಿನ್ಕೊಂಡು ಬರ್ತೀನಿ ಅಂದರೆ ನನಗೆ ತೃಪ್ತಿ ಇರೋದೆಲ್ಲಿ ಅಂದರೆ, ಡೌನ್ ಟು ಅರ್ತ್. ನಾನು ಯಾವತ್ತು ನನ್ನ 25ನೇ ವಯಸ್ಸಿನಲ್ಲಿ ಇದ್ನೋ ಅದು ನಿಜವಾದ್ದು ಸತ್ಯ. ಭೂಮಿ ಮೇಲಿದ್ದೆ ನಾನು, ಬದುಕ್ತಿದ್ದೆ ನಾನು, ಮನುಷ್ಯನಾಗಿದ್ದೆ. ಅದನ್ನು ಕಳ್ಚ್ಕೊಳ್ಳೋದು ಬೇಡ ಅಂತ ಇವೆಲ್ಲವನ್ನು ಕಂಟಿನ್ಯೂ. ನಾಟಕದಲ್ಲಿ ದುಡ್ಡನ್ನು ನಾನು ಖರ್ಚು ಮಾಡ್ಕೊಂಡು ಹೋಗ್ತೀನಿ. ಆ ನಾಟಕದಿಂದ ಸುಮಾರು ಜನ ಕಂಟಿನ್ಯೂಸ್ ಆಗಿ ನಾಟಕ ಆಡೋಕ್ಕೆ ಸಾಧ್ಯ ಇದೆ, ನನ್ನ ತಂಡ ಉಳಿಯೋಕ್ಕೆ ಸಾಧ್ಯ ಇದೆ, ನನ್ನ ತಂಡಕ್ಕೆ ಖರ್ಚು ವೆಚ್ಚಗಳಿಗೆ ಅನುಕೂಲ ಆಗ್ತದೆ. ಆಮೇಲೆ ನನ್ನ ತಂಡವನ್ನು ಜೀವಂತವಾಗಿ 50 ವರ್ಷದಿಂದ ಇಟ್ಟಿದ್ದೀನಿ. ಅದಾದಮೇಲೆ TVನಲ್ಲಿ ನನ್ನಿಂದ ಇನ್ನೂ ಇದು ಅನುಕೂಲ ಆಗೋದಾದರೆ ಯಾರಾದರೂ ಮಾಡ್ಕೊಂಡ್ರೆ ದುಡ್ಡು ಕಡಿಮೆ ತಗೊಂಡೇ ಮಾಡ್ತೀನಿ. ಆದರೆ ಪ್ರತಿ ದಿವಸ ಪ್ರತಿಯೊಬ್ಬರು ಮನೇಲೂ ಇರ್ತೀನಲ್ಲ, ಒಂದು ನಂಬಿಕೆ ನನಗೆ. ಈಗ ಚಂದ್ರು ಕಳೆದೋಗಿಲ್ಲ, ಸಿನಿಮಾ ಆದರೆ ಯಾವುದೋ ಸಿನಿಮಾ ನೋಡಲೇಬೇಕು, ಇವ್ರ ಮನೆಯೊಳಗೆ ಬಟನ್ ಹಾಕಿದ್ರೆ ಬರ್ತೀನಲ್ಲ. ಸೊ ಅದಕ್ಕೆ ನಾನು ಕಳೆದೋಗೋದು ಬೇಡ ಅಂತ ಅದನ್ನು ಮಾಡ್ತಾ ಇದ್ದೀನಿ. ಸಿನಿಮಾ ದುಡ್ಡು ಬರುತ್ತೆ, ಬಿಡೋದು ಬೇಡ, ಅದನ್ನು ಮಾಡ್ತಾ ಇದ್ದೀನಿ. ರಾಜಕಾರಣ ಹೊಲಸಾಗಿದೆ, ಬದಲಾಯಿಸಿ ನೋಡೋದೇ ಆಗಲಿಲ್ಲ. ಈಗ ಸಾಕು ಅನ್ಸಿದೆ ನನಗೆ. ಅಂದ್ರೆ ಪಾಲಿಗೆ ಬಂದದ್ದನ್ನ ನೀವು ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂಡು ಆಮೇಲೆ ಅದನ್ನ ಉಳಿಸ್ಕೊಂಡು ಬಂದೆ. ಇವತ್ತು ನಾನು ಮಾಡಲೇಬೇಕಾದಿರಲಿಲ್ಲ ಅವೆಲ್ಲ. ಇವತ್ತು ನಾನು ನಾಟಕ ಮಾಡೋದು ಯಾತಕ್ಕೆ ಅಂತ ಅಂದರೆ, ನನ್ನ ಸಂಸ್ಥೆ ಇನ್ನೊಂದು 2-3 ನಾಟಕದಲ್ಲಿ ದುಡ್ಡು ಕಳ್ಕೊತಾರೆ, ಇನ್ನೇನು ಆಗುತ್ತೆ, ಅದನ್ನ ಭರ್ತಿ ಮಾಡ್ಬೇಕಾಗುತ್ತೆ. ಆಮೇಲೆ ಜನ ಮೆಚ್ಚೋ ಥರ ನಾಟಕ ನಾನಿದ್ರೆ ಸೇರ್ಕೊತದೆ, ಅದಕ್ಕೆ ಬರ್ತಾರೆ ನೋಡ್ಕೊಂಡು. ಈಗ ನಾನು ಮೈಸೂರಲ್ಲಿ ನಾಟಕ ಆಡ್ತೀನಿ ಅಂತ ಅಂದರೆ 25-30 ಜನ 100 ಜನ ಕೂತ್ಕೊಂಡ್ರೆ ನಾಟಕ ಏನು ಆಡಿ ಬರ್ತಾರೆ ಪಾಪ ಅವರು. ಇನ್ನು ನನ್ನ ಹೆಸರಿನಲ್ಲಿ ನಾನು ಹೋದ್ರೆ ಅಲ್ಲಿಂದ ಒಂದು 200 ಜನ ಸೇರ್ತಾರೆ. ಊಟ ತಿಂಡಿ ಅವ್ರ ಜೊತೆ ಮಾಡ್ತೀನಿ, ಅಲ್ಲೇ ಕೂತ್ಕೊತೀನಿ. ಅದೇ ಬಸ್ನಲ್ಲಿ ಹೋಗೋದು, ಅದೇ ಬಸ್ನಲ್ಲಿ ಅದು ತುಂಬ ತೃಪ್ತಿ ಸಿಗುತ್ತೆ ನನಗೆ, ತುಂಬ ತೃಪ್ತಿ. ಆದರೆ ನನಗೆ ಕೊಡೋ ರೂಮ್ ಬಿಡೋದಿಲ್ಲ. ನಾಟಕಕ್ಕೆ ಹೋದಾಗ ಮುಖ್ಯಮಂತ್ರಿ ಚಂದ್ರ ತಕ್ಷಣ ದೊಡ್ಡ ರೂಮು, AC ರೂಮು ಎಲ್ಲ ಕೊಡ್ತಾರೆ. ನಮ್ಮಲ್ಲಿ ನಾಟಕದಲ್ಲಿ ಲೇಡೀಸ್ ಎಲ್ಲ ಬಂದಿರ್ತಾರಲ್ಲ, ಎಲ್ಲ ಲೇಡೀಸ್ಗೂ ರೂಮ್ ಕೊಟ್ಬಿಡ್ತೀನಿ. ನಿಮಗೆ ಆರಾಮ್ ನಾನು ಇವ್ರ ಜೊತೆ ಗಾರ್ಮೆಂಟ್ ಅಂತೀನಿ. ಅದ್ರಲ್ಲಿ ನಾನು ಅರಟೆ ಹೊಡಿಬೋದು, ಇದು ಮಾಡ್ಬೋದು, ಅದನ್ನು ಬಿಡಲ್ಲ, ತೊಗೊತೀನಿ, ಬೆನಿಫಿಟ್ ಇವ್ರಿಗೆ ಮಾಡ್ತೀನಿ. ಅವ್ರು ಕಾರ್ ಸ್ಪೆಷಲಿಸ್ಟ್ ಕೊಡ್ತಾರೆ, ಆ ಕಾರ್ನಲ್ಲಿ ಹೆಂಗಸನ್ನೆಲ್ಲ ಕಳಿಸ್ತೀನಿ, ಇವ್ರ ಬಸ್ನಲ್ಲೇ ನಾನು ಹೋಗ್ತೀನಿ. ಹೆಂಗೆ ಅಂದ್ರೆ ಹಂಗೆ. ಅಂದರೆ ನನಗೆ ಅದರಲ್ಲಿ ಧೀಮಾಕು ಇಲ್ಲ, ಕೊಬ್ಬು ಇಲ್ಲ, ಅಹಂಕಾರವೂ ಇಲ್ಲ. ಬಟ್ ಬರಲೇಬಾರ್ದು ಅದು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ತಾನೆ. ಇವತ್ತು ಕರೆದ್ರೆ ಅಡ್ಜಸ್ಟ್ ಮಾಡಿ ಬರಬೇಕು, ಸ್ನೇಹಿತರು ನಿಮ್ಮ ಇವರು, ನೀವೇನಕ್ಕೇನೋ ಮಾಡ್ಕೊಂಡು ನನಗೇನಾಗಬೇಕು ಕರೆದು. ಸರ್, ರಾಜ್ಕುಮಾರ್ ಅವ್ರ ಜೊತೆಗೆ ತುಂಬ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದೀರಿ. ಅವ್ರ ಬಗ್ಗೆ ನೀವು ಹೇಳಿದ್ರಿ, ನಿಮ್ಮ ನಾಟಕ ನೋಡೋಕ್ಕೂ ಬಂದಿದ್ದಾರೆ ಅಂತ. ಅದೊಂದು ದಂತಕತೆ ಕನ್ನಡ ಚಿತ್ರರಂಗದ್ದು. ಅವರನ್ನು ಹೇಗೆ ಜ್ಞಾಪಿಸ್ಕೊಳ್ತೀರಿ? ಅವರ ಯಾವ ಒಳ್ಳೆ ಗುಣ ನಿಮಗೆ ತುಂಬ ಇಷ್ಟ ಆಗ್ತಾ ಇತ್ತು? ಇಷ್ಟೇ ಸರಳ. ನನ್ನ ಕತೆ ನಮ್ಗೆ ಹೇಳಿದೆ. ನನಗಿಂತ ದೊಡ್ಡ ವಿಚಾರ ಅವ್ರದ್ದು ಹೇಳ್ಬೇಕಂದ್ರೆ, ಎಲ್ಲೋ ಹುಟ್ಟಿ
ಹೆಚ್ಚಿನ ಅಕ್ಷರಾಭ್ಯಾಸ ಇಲ್ಲದೆ, ಹೆಚ್ಚಿನ ಜ್ಞಾನಾರ್ಜನೆಯನ್ನು ಸ್ಕೂಲ್ಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪಡೆಯಿದೆ, ಇಡೀ ವಿಶ್ವದಲ್ಲಿ ವಿದ್ಯಾಲಯದಲ್ಲಿ ಅವರು ಪಡ್ಕೊಂಡಿರೋದು ಅನುಭವ ಇದೆಯಲ್ಲ, ಅದನ್ನು ಹೇಗೆ ಗಟ್ಟಿಗೊಳಿಸಿದ್ರು, ಉದಾಹರಣೆ ಮಾಡಿದ್ರು. ಇವತ್ತು ಒಂದು ರೀತಿಯ ದೊಡ್ಡ ಶಕ್ತಿ ಕನ್ನಡಕ್ಕೆ. ನಮ್ಮ ಭಾಷೆಯನ್ನ ತೃಪ್ತಿಗೊಳಿಸಿರೋ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವರು ಒಬ್ರು. ಬರ್ದಿರೋರು ಬೇಕಾದಷ್ಟು ಸಾಹಿತ್ಯ, ಕುವೆಂಪು ಇದ್ದಾರೆ, ಬೇಂದ್ರವ್ರು ಇದ್ದಾರೆ, ಅವ್ರದೆಲ್ಲ ಒಂದು. ಆದ್ರೆ ಜನಪ್ರಿಯತೆನ ಮಾಡಿ ಎಲ್ಲರ ಬಾಯಲ್ಲೂ ಕೂಡ ಸಂತೋಷವಾಗಿ ಈ ತರದ ಭಾಷೆಯನ್ನ ಚೆನ್ನಾಗಿ ಆಡ್ಬೋದು ಅಂತ ತೋರಿಸ್ಕೊಟ್ಟವರು, ಸ್ಪಷ್ಟವಾಗಿ ಮಾತಾಡಿದವರು. ಅಲ್ಲ, ಕನ್ನಡವನ್ನು ಹೀಗೆ ಮಾತಾಡ್ಬೇಕೇನೋ, ಅದನ್ನ ಬಿಟ್ಟರೆ ಬೇರೆದಿಲ್ಲ. ಆಮೇಲೆ ಅಶ್ಲೀಲವನ್ನ ಅವಾಯ್ಡ್ ಮಾಡಿದಂಥವ್ರು, ಆಮೇಲೆ ಅಸಹ್ಯ ಪಡುವಂಥದ್ದನ್ನ ಅವಾಯ್ಡ್ ಮಾಡಿದಂಥವ್ರು, ಆಮೇಲೆ ಜವಾಬ್ದಾರಿಯುತವಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡವರು ಮಾದರಿಯಾಗಿದ್ದಾರೆ. ನನ್ನ ಇಡೀ ಸಿನಿಮಾ ರಂಗದಲ್ಲೇ ಮಾದರಿ, ಕರ್ನಾಟಕಕ್ಕಂತೂ ದೊಡ್ಡ ಮಾತು ಅಂತಂದ್ರೆ ಚುನಾವಣೆಗೆ ನಿಲ್ಲೋದು ಬೇಡ ಅನ್ನೋದನ್ನ ತೋರಿಸ್ಕೊಟ್ರು. ನಮ್ಮಂಥವ್ರು ಬೇಕಾಗಿಲ್ಲ, ಅಲ್ಲಿ ಅಗತ್ಯ ಇಲ್ಲ, ಯಾವ ಕಾರಣಕ್ಕೂ ಒಟ್ಟಿನಲ್ಲಿ ತಿರಸ್ಕಾರ ಮಾಡಿದ್ರೆ. ಆಮೇಲೆ ಕೊನೆಯ ತನಕ ಅವರ ಉದ್ದೇಶ ಆಕ್ಟಿಂಗ್ ಆಕ್ಟಿಂಗ್ ಆಕ್ಟಿಂಗ್, ದುಡ್ಡು ಗಿಡ್ಡು ನೀವೇನಾದ್ರೂ ಮಾಡ್ಕೊಳ್ಳಿ, ನನಗೆ ಬೇಕಾ ಶ್ರದ್ಧೆ, ದುಡ್ಡು ಮುಖ್ಯ. ಆಮೇಲೆ ಒಬ್ಬರು ಇವತ್ತಿನವರೆಗೂ ಅವ್ರು ನನಗೆ ತಿಳಿದ ಮಟ್ಟಿಗೆ ಸಿಟ್ಟು, ದುಮ್ಮಾನ, ದುಃಖ ಅವ್ರಿಗೂ ಇತ್ತೇನೋ ಒಂದು ಚೂರು ತೋರಿಸ್ಕೊತಿರ್ಲಿಲ್ಲ. ಯಾಕೆಂದ್ರೆ ನಾನು ಸಾರ್ವಜನಿಕರ ವ್ಯಕ್ತಿ ಆಗಿದ್ದೀನಿ. ಬರೀ ರಾಜ್ಕುಮಾರ್ ಅಲ್ಲ, ಪಾರ್ವತಮ್ಮ ಮತ್ತು ಕುಟುಂಬದವ್ರಿಗೆ ಮಾತ್ರವಲ್ಲ ಅವರು ಪ್ರಾಪರ್ಟಿ, ಎಂಟೈರ್ ನಮ್ಮ ಸಮಾಜದ ಪ್ರಾಪರ್ಟಿ. ಹಾಗಾಗಿ ಅವರು ಒಂದು ಸಿಗರೇಟ್ ಸೇದೋದಾಗಲಿ, ಒಂದು ಗುಂಡಾಗ್ತಾ ಇದು ಡ್ರಿಂಕ್ಸ್ ಮಾಡುವಂಥ ಸೀನ್ಗಳನ್ನೂ ಅವಾಯ್ಡ್ ಮಾಡಿಸಿದ್ರು. ಅದು ಮಾದರಿ ಆಗಬಾರ್ದು ಜನಗಳಿಗೆ, ಎಲ್ಲೋ ಒಂದು ಕಡೆ ದಾರಿ ತಪ್ಪಬಾರ್ದು. ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ದೊಡ್ಡ ಸ್ಥಾನದಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಹೇಳೋರು ಅವರು, ನೀವು ಈಗ ನಿಮಗೆ ಬದುಕಬೇಡಿ ಚಂದ್ರು, ನಾವು ಪಾತ್ರ ನಮಗೋಸ್ಕರ ಬದುಕಂಗಿಲ್ಲ, ನಾವು ಲಕ್ಷಾಂತರ ಜನಕ್ಕೆ ಬದುಕಬೇಕಾಗಿದೆ. ಅಷ್ಟು ಕಣ್ಣು ನಮ್ಮನ್ನು ನೋಡ್ತಿರ್ತೇವೆ. ನಾನು ನೋಡೋಕ್ಕೆ ಸಾಧ್ಯ ಇರೋದು 5-6 ಕಣ್ಣೆ, ನಿಮ್ಮದು ಸುತ್ತ ನಿಮ್ಮನ್ನು ನೋಡ್ತಿರ್ತಾರೆ. ರಾಜ್ಕುಮಾರ್ ಎಲ್ಲಿ ಕೇರ್ಕೊಂಡ್ರು, ರಾಜ್ಕುಮಾರ್ ಯಾಕೆ ಕೇರ್ಕೊಂಡ್ರು, ಯಾಕೆ ಕೆಮ್ಮುದ್ರು, ಇವೆಲ್ಲವೂ ಬರ್ತದೆ ಪ್ರಶ್ನೆ. ಅದರಿಂದ ಆ ಒಂದನ್ನು ಕಾಪಾಡ್ಕೊಂಡು ಕೊನೆ ತನಕ ಹೋಗೋದು ಒಳ್ಳೆಯದು. ನೀವು ಆಮೇಲೆ ಸೌಜನ್ಯ, ಸಜ್ಜನಿಕೆ, ನಡವಳಿಕೆ ನಿಮ್ಮ ಆ್ಯಕ್ಟಿಂಗಿಗಿಂತ ಗ್ರೇಟ್ ಅಂತ ಹೇಳೋದು. ನೀವು ಆ್ಯಕ್ಟಿಂಗ್ ಏನಾದರೂ ಮಾಡಿಕೊಂಡ್ರೆ ಜನಕ್ಕೆ ಇರಿಸ್ಬಿಡ್ತದೆ. 50 ಭಾಗ ನೀವು ಗೆಲ್ಲೋದು ನಡವಳಿಕೆ ಅಂತ. ನಿಮ್ಮ ನಡವಳಿಕೆ ನಿಮ್ಮನ್ನು ಅಲ್ಲಿಗೆ ತಗೊಂಡೋಗುತ್ತೆ. ಇನ್ನು 50 ಭಾಗ ಏನು ಬೇಕಾದ್ರೂ ಮಾಡಿಕೊಂಡು, ನನಗೇನು ಬೇರೆ ಕೆಲಸ ಇರಲಿಲ್ಲ, ಆ 50 ಭಾಗ ನಡವಳಿಕೆನೂ ಇಟ್ಕೊಂಡೆ, ಇನ್ನು 50 ಭಾಗ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಸೇರ್ಕೊಂಡ್ರೆ ಅವರ ಸಂಯಮ, ತಾಳ್ಮೆ, ಶ್ರದ್ಧೆ, ಆಮೇಲೆ ಇನ್ನೊಬ್ಬರಿಗೆ ನೋವಾಗಬಾರ್ದು. ಅದರಲ್ಲಿ ಕಥೆಗಳು ಕಟ್ಟಿದ್ದಾರೆ ಸಿನಿಮಾ ಮಾಡುವಾಗ, ಅದು ಪ್ರೊಫೆಷನಲ್ ಇದ್ರದ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹಿಂಗೆ ಶೂಟಿಂಗ್ ಮಾಡ್ತಾ ಇದ್ದು ಒಂದು ಪಿಕ್ಚರ್, ಗುರಿ ಅಂತ ಕಾಣಿಸುತ್ತೆ. ನಾನು ಮೇನ್ ವಿಲನ್, ಅವರು ಪಾತ್ರ ಮಾಡ್ತಿದ್ದೆ. ಅಂದರೆ ನಾನು ಈಕ್ವಲಿ ಬೆಳೆದಿಬಿಟ್ಟಿದ್ದೆ ಅಷ್ಟೊತ್ತಿಗೆ. ಅವ್ರ ಪಿಕ್ಚರ್ನಲ್ಲಿ ಪಾಡೋ ಹೊತ್ತಿಗೆ ಮುಖ್ಯಮಂತ್ರಿ ಚಂದ್ರು ಆಗೋಗಿದ್ದೆ. ಬಟ್ ರಾಜ್ಕುಮಾರ್ ಇಸ್ ಗ್ರೇಟ್, ನನಗಿಂತ 24 ವರ್ಷ ದೊಡ್ಡವರು. ಪಾತ್ರ ಮಾಡೋಕೆ ಹೋದಾಗ ಭಾಳ ದಿವ್ಸಕ್ಕೆ ಸಿಕ್ಕಿದ್ರೆ ನೀವು ನಮಗೆ ಸಿಕ್ಕೇ ಇರಲ್ಲ ಅಂತ ಅವರು ಹೇಳೋ ಸ್ಟೈಲು ಎಲ್ಲ ಮಾತಾಡ್ಸ್ಕೊಂಡು ಮಾಡಿದ್ರು. ಚೆನ್ನಾಗಿ ಮಾಡೋಣ ಪಾತ್ರ ಎಲ್ಲ ಇಬ್ಬರು ಪಾತ್ರ ಮಾಡ್ತಾ ಇದ್ದೀವಿ. ಗೌರಿಶಂಕರ್ ತೀರೋದ್ರಲ್ಲ, ನಮ್ಮ ಇವರ ತಂದೆ ರಕ್ಷಿತ್ ಅವರ ತಂದೆ, ಅವರು ದೊಡ್ಡ ಕ್ಯಾಮ್ರಾಮನ್ ಮಾಡ್ತಾ ಇದ್ದಾರೆ. ಆಮೇಲೆ ಸಂಗೀತ ಯಾರೋ ಗುರಿ ಅನ್ನೋ ಸಿನಿಮಾದಲ್ಲಿ ಡೈರೆಕ್ಟ್ರು ಪಾತ್ರ ಮಾಡ್ತಿದ್ದಾರೆ. ಇದು ತೋರಿಸ್ತಾ ಹೇಳ್ಕೊಡ್ತಾ ಇದ್ದಾರೆ. ಮಾಡ್ತಾ ಒಂದು ಟೇಕ್ ಆಯಿತು, ಒಂದಿಬ್ಬರು ಮಾತಾಡಿದ್ದಾಯ್ತು. ಆಮೇಲೆ ಓಕೆ ಸರ್ ಅಂದರು ರಾಜ್ಕುಮಾರ್ ಅವರು. ನಿರ್ದೇಶಕರೇ, ಇನ್ನೊಂದು ತೊಗೊಳ್ಳೋಣವಾ, ಯಾಕೋ ನನಗೆ ಸಮಾಧಾನ ಇಲ್ಲ, ತೊಗೊಳ್ಳೋಣ. ಈ ರಾಜ್ಕುಮಾರ್ ಹೇಳಿದ ಮೇಲೆ ಪ್ರಶ್ನೆ ಏನಿಲ್ಲ, ಅದು ಏನೋ ರಾಜ್ಕುಮಾರ್ ಪಾತ್ರ ಚೆನ್ನಾಗಿದೆ ಸಾಕು ಸರ್ ಅಂತ ಅವ್ರು ಹೇಳಿರುವಾಗ ಇನ್ನೂ ಒಂದು ಕ್ಯಾಮ್ರಾಮನ್ ಯಾಕಣ್ಣ ಅಂತ ಅಂದರು. ಇಲ್ಲ ಹೇಳ್ತೀನಿ, ನನಗೆ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತೀನಿ, ಮಾಡ್ಬಾರ್ದು ನನ್ನ ಸುಮ್ಮನೆ ಮಾಡ್ಬೋದಾ ಚಂದ್ರ ಅವರೇ, ಮಾಡಿ ಎಷ್ಟು ಬೇಕಾದ್ರೆ ಮಾಡಿ. ಹತ್ರಕ್ಕೆ ಬಂದರು, ಮುಖದ ಮೇಲೆ ಲೈಟ್ ಬೀಳ್ತಾ ಇಲ್ಲ, ನೆಕ್ಸ್ಟ್ ಟೇಕಲ್ಲಿ ಕರೆಕ್ಟಾಗಿ ತೊಗೊಂಬಿಡಿ. ಆ ತಪ್ಪಾಗಿದೆ, ನಾನು ತಗೊಳಕ್ಕೆ ಬಂದಿಲ್ಲ ಅನ್ನೋದನ್ನ ಸಾರ್ವಜನಿಕರು ಹೇಳಿದ್ರೆ ಅವಮಾನ ಆಗುತ್ತೆ ರಾಜ್ಕುಮಾರ್ ಮುಂದೆ ಅಂತ ಅವ್ರ ಲೆಕ್ಕಾಚಾರ. ಅದಾದಮೇಲೆ ಸುಮ್ಮನಾಗಿ ಕ್ಯಾಮ್ರಾಮನ್ ಯಾವ ಲೆನ್ಸ್ ಹಾಕೊಂಡಿದ್ಯಾ ನೀನು ಅಂತ ಹೋದ್ರು ಅಲ್ಲಿಗೆ. ಒಬ್ಬರೇ ಹೋಗಿ, ಏನಪ್ಪ ರಾಜ್ಕುಮಾರ್ಗೆ ಒಳ್ಳೆ ಲೈಟ್ ಕೊಟ್ಟ, ಅವನಿಗೆ ಲೈಟ್ ಕೊಟ್ಟಿಲ್ವಲ್ಲ, ಜನ ಏನು ತಿಳ್ಕೊತಾರೆ, ಯಾಕೆ ಹಿಂಗೆ ಮಾಡ್ತೀರಾ ನೀವು, ನನಗೆ ಬೇಕಾದ್ರೆ ಕತ್ಲು ಮಾಡಿ ಅವ್ರಿಗೆ ಮಾಡಬೇಡಿ ಅಂತ ಅವನು ಅಷ್ಟೇ ಹೇಳಿದ. ಆಮೇಲೆ ನಿರ್ದೇಶಕರಿಗೆ ಏನು ಮಾಡು, ಟೇಕ್ ತಗೊಳ್ಳೋಣ.
ಮತ್ತೆ ನಿಲ್ಲಿಸ್ಕೊಂಡ್ರೆ ಎಲ್ಲ ಆಯಿತು, ಸರಿ ಆಯಿತು, ಟೇಕ್ ಓಕೆ, ಈಗ ಓಕೆ ಓಕೆ ಓಕೆ. ನಾನು ಯಾಕೆ ಹೀಗೆ ಮಾಡಿದ್ರ ನೀವು ಹೇಳ್ಬೋದಾಯ್ತಲ್ಲ ನನಗೇನೆ, ಚಂದ್ರು ಇನ್ನೂ ಟೇಕ್ ತೊಗೊಳ್ಳೋಣ ಈ ಕಡೆ. ನಾನು ಬೇರೆ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೀನಿ, ಆ ದುರಂಕಾರ ಇಲ್ಲ. ಆದರೆ ನೀವು ಹೆಚ್ಚು ಬೆಳೀತಾ ಇರೋರು, ಒಂದು ಸಣ್ಣ ಚುಕ್ಕೆ ನಿಮ್ಮ ಮೇಲೆ ಬಂದ್ರೂ ಕೂಡ ಅದು ಅಪಾಯ ಆಗುತ್ತೆ, ಬರಬಾರ್ದು. ಈ ರಾಜ್ಕುಮಾರ್ ತಪ್ಪು ತೊಗೊಂಡ್ರೆ ಏನೂ ತಪ್ಪು ತಗೊಳ್ಳೋದು, ಅಂದರೆ ನಾನು ತಪ್ಪಿತಸ್ಥ ಅನ್ಕೊಂಡ್ರೆ ಯಾರೇನೋ ನೀವು ತಪ್ಪು ಮಾಡ್ತೀರಾ ಅಂದಾಗ ಮುಂದಿನ ಶೂಟಿಂಗ್ಗಳಲ್ಲಿ ತೊಂದರೆ ಆಗುತ್ತೆ. ಈ ಥರದ್ದು ಲೆಕ್ಕಾಚಾರ, ಕಾಳಜಿ. ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ, ಅವನಿಗೆ ಪ್ರೋತ್ಸಾಹ ಬೇರೆ ಥರ ಅವಮಾನ ಆಗಬಾರ್ದು. ಹಾಗಾಗಿ ಸಾಮೂಹಿಕ ಊಟ, ನೆಲದಲ್ಲಿ ಎಲೆ ಹಾಕ್ಕೊಂಡು ಊಟ ಮಾಡ್ತಿದ್ದು ರಾಜ್ಕುಮಾರ್, ಎಲ್ಲರೂ ಕೂಡಿಸ್ಕೊಂಡು ಒಟ್ಟು ಕೂತ್ಕೊಂಡು ಊಟ ಮಾಡಬೇಕು. ನಾನು ಟೇಬಲ್ ಮೇಲೆ ನಾನು ಇದು ಗಿರವನ್ ಇರಲೇ ಇಲ್ವಲ್ಲ ಅವಾಗ. ಆಮೇಲೆ ಹುಡುಕೋರು ಊಟಕ್ಕೆ, ಯಾಕೆಂದರೆ ತಿಂಡಿ ಪ್ರಿಯ ಅವರು, ಊಟ ಪ್ರಿಯ, ನಾನ್ ವೆಜ್ ಇದು. ನಮಗೆ ಭಯಂಕರ ಪಕ್ಕ ಕೂರಿಸ್ಕೊಂಡು ಹಿಂಸೆ ಕೊಟ್ಬಿಡೋರು, ಇದು ಭಾಳ ಚೆನ್ನಾಗಿದೆ ತಗೊಳ್ಳಿ, ಇದು ಭಾಳ ಚೆನ್ನಾಗಿ. ಆಮೇಲೆ ಅವ್ರದ್ದು ಲೆಕ್ಕಾಚಾರ ಇರುತ್ತ, ಎಲೆ ಇನ್ನೊಬ್ರು ಮತ್ತೆ ಊಟಕ್ಕೆ ಕೂತ್ಕೋಬೇಕು, ಆ ಥರ ಊಟ ಮಾಡೋದು ನಾವು ಮಾಡಬೇಕು. ಏನು ಗಲೀಜು ಅಂದರೆ ಆ ಡಿಸಿಪ್ಲಿನ್ ಹೆಂಗೆ ಕಲಿಸಿದ್ರು ನಮಗೆ ಅಂದರೆ, ತಾನು ಮಾಡಿ ಕಲಿಸಿದ್ರೆ ಹೊರತು ನೀವು ಮಾಡಿ ಅಂತ ಹೇಳೋಕ್ಕೆ ಬಂದಿಲ್ಲ, ನನಗೆ ಮಾಡ್ತೀನಿ, ನಿಮ್ಗೆ ಸಾಧ್ಯವಾದ ಮಾಡಿ. ಹಾಗೆ ಆ ರಾಜ್ಕುಮಾರ್ ಜೊತೆ ಪಾತ್ರ, ಅವತ್ತು ಪಾತ್ರ ಮಾಡ್ಬೇಕು, ಲೀಲಾಜಾಲ ಮಾಡ್ಬಿಡೋದು. ಇಷ್ಟು ನಮಗೆ ಹತ್ರ ಆಗ್ಬಿಟ್ಮೇಲೆ ಪಾತ್ರಕ್ಕೆ ಸುಲಭ. ಆಮೇಲೆ ಅವರೇನು ಹೇಳೋರು. ಆಮೇಲೆ ಒಂದ್ಸರಿ ನಾನು ಕೇಳಿದೆ, ಹಿಂಗೆ ಕೂತಿದ್ದು, ನಿಮ್ಮದು ಒಂದು ಅರ್ಧ ಗಂಟೆ ಇಲ್ಲ ಅಣ್ಣ ಅವರೇ, ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಬರ್ಬೋದು. ಬಿಡಿ ಎಷ್ಟೊತ್ತಿಗೆ ಬ್ರೇಕು? 1 ಗಂಟೆ. ಇರ್ತೀನಿ ಬಿಡಿ. ನಾನು ಆ ಪಾತ್ರ ನಂದು ಇದ್ದಿದ್ದು ಕ್ಲೋಸಪ್ ಅಲ್ಲ ಮಾಡಿದ್ದಾದ್ಮೇಲೆ ನಾನು ಬನ್ನಿ ಚಂದ್ರ ಅಂತ ಕುಂಡಿಸ್ಕೊಂಡು ಇನ್ಯಾರ ಹೊತ್ತಿಗೆ ನಿಮ್ಗೆ ಫ್ರೀ ಕೊಟ್ಟರಲ್ಲ ಅರ್ಧ ಗಂಟೆ 3/4 ಗಂಟೆ, ನಾವು ಆದರೆ 1/4 ಗಂಟೆ ಫ್ರೀ ಬಿಟ್ಟರು ಹಾಚ್ಕೊಳ್ತೀವಿ, ಇನ್ಯಾರು ಸೋಲ ಹರಟೆ ಹೊಡಿತಿರ್ತೀವಿ, ಇನ್ನೆಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನೀವು ಓದ್ಬಿಟ್ಟಿದ್ದೀರ, ಜ್ಞಾನ ಆಲ್ರೆಡಿ ಸಂಪಾದನೆ ಮಾಡ್ಕೊಂಬಿಟ್ಟಿದ್ದೀರ, ಯಾವ ಗಳಿಗೆಗೆ ಬೇಕಾದ್ರೂ ಬದಲಾಯಿಸ್ಕೋಬೋದು. ನಂಗೆ ಹಂಗೆ ಆಗಲ್ಲ, ಓದಿಲ್ಲ ನಾನು. ಅದು ಅರ್ಥ 2 ಥರ ಹೇಳಿದ್ರು. ಇಷ್ಟು ಓದಿದ್ರು ನಿನಗೂ ಬುದ್ಧಿ ಇಲ್ವಾ ಇನ್ನೂ ಥರದಲ್ಲಿ ಇನ್ನೂ ಥರದಲ್ಲಿ. ಅದಾದ್ಮೇಲೆ ಕೇಳಿದೆ ಯಾಕೆ ಅಂತ. ನೀವು ಈಗ ಪಾತ್ರ ಮಾಡ್ತೀರಾ, ಅದು ಎದುರುಗಡೆ ನಾನು ಮಾಡ್ಬೇಕು ತಿರ್ಗಾ. ನೀವೇನು ಮಾಡ್ತೀರಾ ಅಂತ ನಾನು ನೋಡ್ಕೊಂಡ್ರೆ ಹೆಚ್ಚು ಚೆನ್ನಾಗಿ ಮಾಡ್ಬೋದಲ್ಲ. ನೀವೇನೋ ಮಾಡ್ಬಿಟ್ಟು ಹೊರಟೋಗ್ತೀರಾ, ನಿಮಗೆ ಒಂದು ಅಭಿನಯದ ಶಾಕಿದೆ, ಕೈಯೋ ಕಾಲು ಆಡಿಸ್ಬಿಟ್ಟಿರ್ತೀರ, ಅದಕ್ಕೆ ತಕ್ಕನಾಗಿ ನಾನು ಕೌಂಟ್ರ್ ಕೊಡ್ಬೇಕಾದ್ರೆ ನೋಡಿದ್ರೆ ಇನ್ನೂ ಸುಲಭ ಅಲ್ವ. ಅದಕ್ಕೆ ಏನು ಕಳ್ಕೊಳ್ಳೋದು, ಆಚೆ ಯಾಕೆ ಕೂತ್ಕೋಬೇಕು ನಿಮ್ಮ ಅಭಿನಯ. ಆಮೇಲೆ ನಿಮ್ಮ ಅಭಿನಯದಲ್ಲಿ ಏನಾದರೂ ಕಲ್ತ್ಕೋಬೋದಲ್ವ ನಾನು. ಆಮೇಲೆ ಕೌಂಟ್ರ್ ಆ್ಯಕ್ಟಿಂಗಿಗೆ ಸುಲಭ ಆಗುತ್ತೆ. ನಾನು ಕೇಳಬೇಕು ಚಂದ್ರು ಏನು ಮಾಡಿದ್ರು ಅಂತ, ನೋಡಿರೋದಿಲ್ಲ ನಾವು. ಅಲ್ಲಿಂದ ಆಚೆಗೆ ಅವ್ರು ಕೂತ್ಕೊಂಡೆ ನಾವು ನೋಡ್ಕೊಂಡು ಕೂತ್ಕೊಳ್ಳೋದು. ಅಂದರೆ ಸದಾ ಕಲಿಯುವ ಆಸಕ್ತಿ. ಎವ್ರಿ ಮಿನಿಟ್ ಎವ್ರಿ ಶಾರ್ಟು ಹೊಸಬ ನಾನು ಇನ್ನೇನು ಕಲಿಬೋದು, ಇನ್ಯಾರೋ ಚೆನ್ನಾಗಿ ಮಾಡಿದವ್ರೆ ಕೇಳಿ. ಅಂದರೆ ಅವ್ರು ನನ್ನನ್ನು ನೋಡಿ ನಾನೇನು ಮಾಡಿದ್ದನೋ ಅದಕ್ಕೆ ಕೌಂಟ್ರ್ ಮಾಡೋರು. ಹಾಗಾಗಿ ಅವ್ರ ಪಿಕ್ಚರ್ಗಳಲ್ಲಿ ಯಾವುದೇ ನೋಡಿ ಅವ್ರು ಹೇಳೋರು, ಬಾಲಣ್ಣ, ನರಸಿಂಹರಾಜು, ಜಯಂತಿಯವರು, ಅಶ್ವಥ್ ಅವರು ಇದ್ದಾಗ ನಿದ್ದೆ ಬರ್ತಿರಲಿಲ್ಲ ನನಗೆ ಅನ್ನೋದು. ಯಾಕೆ ಅಂತ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಚೆನ್ನಾಗಿ, ನನ್ನ ಅಷ್ಟು ದೊಡ್ಡ ಅಭಿನಯನ 1-5 ಸೆಕೆಂಡಲ್ಲಿ ಆ ಕಡೆ ಕೇಳ್ಕೊಂಬಿಡೋರು ಜನನವರು. ಏನೋ ಮಾಡಿ ಅವ್ರಿಗೆ ರೋಲ್ ಹಂಗಿರೋದು ಪಾತ್ರ, ಒಂದು ಸಣ್ಣ ಎಕ್ಸ್ಪ್ರೆಷನ್ನು, ಕೈ ಮೂಮೆಂಟ್ಸಲ್ಲೂ ತೊಗೊಂಬಿಡೋರು. ಹಾಗಾಗಿ ನಾವು ಮೈಯೆಲ್ಲ ಕಣ್ಣು ಇಟ್ಕೊಂಡು ಮಾತ್ರ ಮಾಡಬೇಕಾಯ್ತು. ತಿಂದು ಬಿಡ್ತಾರೆ ರಾಕ್ಷಸರು ಅವರು ಪ್ರೀತಿಯಿಂದ. ಆಮೇಲೆ ಮತ್ತು ಅವಾಗೆಲ್ಲ ಸಿನಿಮಾ ಇದು ಮಾಡ್ಬೇಕಾದ್ರೆ ಹಿಂಗೆ ಕೂತ್ಕೊಂಡು ಪೂರ್ತಿ ಸ್ಕ್ರಿಪ್ಟು ಮಾಡೋ ಸೀನ್ ಪೂರ್ತಿ ಓದ್ಬಿಟ್ಟು ಈಗ ಪಾತ್ರ ಮಾಡೋಣ. ಇವಾಗ ಹಂಗೆಲ್ಲ ಇಲ್ಲ ಬಿಡಿ. ಯಾಕೆಂದರೆ ಮೂಡ್ ಬರ್ತೀವಿ, ಇವನೇನು ಅವನೇನು ಹೇಳ್ದ. ನರಸಿಂಹರಾಜು ಬರೋಣ ಸುಮ್ಮನೆ ಡೈಲಾಗ್ ಹೇಳೋರಂತೆ ಹಿಂಗೆ ಕೂತ್ಕೊಂಡು, ಮತ್ತು ಇದಾಯ್ತು ಏನು ಅಂದರೆ ಡೆಡ್ ಫೇಸ್ ಅಂತೀವಲ್ಲ, ವುಡನ್ ಫೇಸ್. ಆಮೇಲೆ ಆ್ಯಕ್ಟಿಂಗ್ನಲ್ಲಿ ಅವ್ರದ್ದು ವುಡನ್ ಫೇಸ್ ಅಲ್ವೇ ಅಲ್ಲ ಪಾಪ, ಕೈಯಲ್ಲೋ ಕಾಲೆಲ್ಲೋ ಎಲ್ಲೆಲ್ಲೋ ಆ್ಯಕ್ಟ್ ಮಾಡ್ತಾರೆ. ಇವರು ಸುಮ್ಮನೆ ನೋಡಿದ್ರಂತೆ. ಆಮೇಲೆ ಅಶ್ವಥ್ ಅವ್ರದ್ದು ಇನ್ನೊಂದು ಫುಲ್ ಎಕ್ಸ್ಪ್ರೆಷನ್ಸ್ ಅದ್ಭುತ. ಆಮೇಲೆ ನಾನು ಇಲ್ಲಿ ಕೂರಿಸ್ಕೊಂಡಿರೋದು ನಿಮ್ಮ 3 ಜನನ ನಾಟಕ ಆಡೋಕ್ಕಲ್ಲ, ಅಂದರೆ ಸುಮ್ಮನೆ ಏನು ನಾಟಕ ಆಡೋಬೇಕಲ್ಲ. ಅಲ್ಲೇನು ಮಾಡ್ತೀರೋ ಅದನ್ನು ಮಾಡಿ. ಇಲ್ಲಿ ಬರೀ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬೇಡಿ. ನೀವು ಇಷ್ಟೇ ಹೇಳ್ತೀರಾ ಅಲ್ಲಿ, ಹಂಗಾರೆ ಇಷ್ಟನ್ನೇ ಮಾಡ್ತೀರಾ ನೀವು. ಅಲ್ಲ ಅದೆಲ್ಲ ಯಾಕೆ,
ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ ನಮಗೂ. ಅದು ಎಂಥದ್ದು ಬರುತ್ತೋ ಅದನ್ನ ಇದು ಮಾಡಿ ನಾನು ಕೌಂಟರ್ ಕಲ್ತ್ಕೊತೀನಿ ಅಂದ್ರೆ ಆ ಥರ ನಮ್ಗೆ ಹೇಳೋದು ಹಿಂಗೆ ಕಲ್ತ್ಕೊಂಡಿದ್ದು ನಾನು. ಅಂದ್ರೆ ಬೇರೆಯವರ ಪ್ರತಿಭೆಗೂ ಅಷ್ಟೇ ಗೌರವ ಕೊಡುವ ಮನಸ್ಸು ಅವರಲ್ಲಿ, ಭಯಂಕರ ಗೌರವ ಕೊಡೋದು. ಆಮೇಲೆ ಕ್ವಾಲಿಟಿ ಬರಲಿ, ಅಂದ್ರೆ ಒಂದು ಸಮಗ್ರವಾಗಿ ಚಿತ್ರ ಅನ್ನೋದು ಎಲ್ಲರ ಮೂಲಕನೂ ಬರಬೇಕು, ಸಕ್ಸಸ್ ಆಗ್ಬೇಕು ಅಂತ. ತಾನೊಬ್ಬ ಮೆರೆದ್ರೆ ಸಾಲದು, ಇಡೀ ಚಿತ್ರ ಸರಿಯಾಗಿ ಇದು ಅಡುಗೆ ಚೆನ್ನಾಗಿರ್ಬೇಕು ಅನ್ನೋ ಥರದಲ್ಲ. ಆಮೇಲೆ ಆನಂದವಾಗಿರೋರು ಸೆಟ್ಟಲ್ಲಿ, ಏನೋ ತರಿಸೋರು, ಏನೋ ತಿಂಡಿ ಕೊಡೋರು ಎಲ್ರಿಗೂ ಅವೆಲ್ಲ ಆಮೇಲೆ ನಮ್ಮ ತಾಯಿ ಮಧ್ಯದಲ್ಲಿ ಅವೆಲ್ಲ ಒಂದ್ಸರಿ ಎಕ್ಸ್ಪೈರ್ ಆದರು, ಮುಯ್ಯಿದು ಹೇಳಿದ್ನ ಅದು ಆಯಮ್ಮ ಇನ್ನೂ ಬದುಕಿದ್ರು. ಆಮೇಲೆ ಅದಾದಾಗ ರಾಜ್ಕುಮಾರ್ ಅವ್ರ ಪಿಕ್ಚರಲ್ಲಿ ಪಾತ್ರ ಮಾಡ್ತಿರ್ಲಿಲ್ಲ ನಾನು ಆ ಟೈಮಲ್ಲಿ. ಬಟ್ ಹೇಳಕ್ಕೂ ಹೋಗಿರಲಿಲ್ಲ, ಅವ್ರಿಗೆ ತಿಳಿಸೋದು ಏನು ದೊಡ್ಡ ಕತೆ ಬಾಬಾ ಅವರಿಗೆಲ್ಲ. ಯಾಕೆ ತಿಳ್ಕೊಂಡು ಗೊತ್ತಾದ ತಕ್ಷಣ ಅವ್ರಿಗೆ ಗೊತ್ತಾಗಿದೆ ಯಾರೋ ಚಂದ್ರ ಅವರ ತಾಯಿಯವರು ದೈವಾಧೀನರಾಗಿದ್ದಾರೆ, ರೈಲ್ವೆ ಪ್ಯಾರಲಲ್ ರೋಡು ಇದ್ದೆ. ಶೂಟಿಂಗ್ ಇದ್ದವರು ಬೆಂಗಳೂರಿನಲ್ಲಿ ನಿಲ್ಲಿಸಿ ಕಾರ್ ಹಾಕ್ಕೊಂಡು ಸೀದಾ ಅಲ್ಲಿಗೆ ಬಂದಿದ್ದೆ. ಪಾಡಿ ಇನ್ನೂ ಎತ್ತಿರಲಿಲ್ಲ. ಬಂದರೆ ನೋಡಿ ಅವ್ರು ಹೆಂಗೆ ಆಕರ್ಷಣೆ ಅಂದರೆ ಬಂದು ನಿಂತ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಅಮ್ಮನ ನೋಡ್ತಾನೆ ಕಣ್ಣಲ್ಲಿ ನೀರು. ತಾಯಿ ನೆನೆಸ್ಕೊಂಡಿದ್ದಾರಂತೆ. ನನ್ನ ತಾಯಿ ಕಾಲಿಗೆ ಬಿದ್ದು ನಮಸ್ಕಾರ ಹಾಕಿ ಕೂತು ಸ್ವಲ್ಪ ನಮಸ್ಕಾರ ಮಾಡಿ ನಾನು ಅದೆಲ್ಲೋ ಆಚೆ ಹೋಗಿದ್ದೆ, ಎಷ್ಟೊತ್ತಿಗೆ ಅನ್ನೋ ತರಕ್ಕೂ ಏನೋ ಬರೋವರೆಗೂ ಕಾದು ನನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು, ತಾಯಿ ಇಂಪಾರ್ಟೆನ್ಸ್ ನನಗೆ ಗೊತ್ತಿದೆಯಪ್ಪ, ಅದು ಒಂದು ಸತಿ ಕಳ್ಕೊಂಡ್ಮೇಲೆ ಸಿಗೋದಿಲ್ಲ. ಆದರೆ ನಾವು ನೀನು ಪ್ರೀತಿಸೋವಂಥವ್ರು ಯಾರ್ಯಾರು ಅವನ್ನೆಲ್ಲನೂ ತಾಯಿ ಅಂತಲೇ ನೋಡ್ಕೋ ಅಷ್ಟೇ. ನೀನೆ ಹಾಗೆ ಮಾಡ್ಬೇಕು, ನಾವು ಬೇರೆ ದಾರಿನೇ ಇಲ್ಲ, ಕಾಣ್ಬೇಕು ನಾವು ತಂದರು. ಮಾತಾಡಿಸಿ ಅರ್ಧ ಮುಕ್ಕಾಲು ಗಂಟೆ ಕೂತಿದ್ದು ನಮ್ಮ ಮನೆಯವ್ರನ್ನೆಲ್ಲ ಸಂತಾನ ಮಾಡಿ ಆಮೇಲೆ ಹೋದರು. ದ ಎಂಟೈರ್ ಅಟ್ಮಾಸ್ಫಿಯರ್ನ ಆ ಕಡೆಗೆ ತಗೊಂಡಿದ್ದಲ್ಲದೆ ಫುಲ್ಲು ಒಂದು ರೀತಿಯ ಭಾವನಾತ್ಮಕವಾದ ಸಂಬಂಧಕ್ಕೆ ಬೆಳೆಸ್ಬಿಟ್ರು. ಆಮೇಲೆ ಪ್ರಾಮಾಣಿಕವಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ತಮ್ಮ ಅಪ್ಪನಿಗೆ. ಅಂದರೆ ವರ್ತನೆಯಲ್ಲಿ ಮನಸ್ಸಿಂದ ಕೂಡ ರಾಜ್ಕುಮಾರ ನಾನು ಹಿಂಗೆ ಇರಬೇಕು ಅಂತ. ಇದನ್ನು ನೋಡಿದ ಮೇಲೆ ಅವರೆಲ್ರಿಗೂ ಮಾದರಿ ಆಗಬೇಕು, ಅವರೆಲ್ರಿಗೂ ಮಾದರಿ ಆಗಬೇಕು. ಬಂದು ಮಾತಾಡಿಸಿ ಧೈರ್ಯ ತಗೋ, ಶೂಟಿಂಗ್ ಬನ್ನಿ ಅಂತ ಹೇಳಿ ಗಂಟ್ಲು ಹೋಗ್ಬಿಡ್ತು ಅವ್ರ ಪಿಕ್ಚರ್ನಲ್ಲಿ. ನನಗೆ ಜ್ವಾಲಾಮುಖಿನಲ್ಲೋ ಏನೋ ವೋಕಲ್ ಬಾಕ್ಸ್ ಹೊಡೆದೋಯ್ತು, ಮಾತು ನಿಂತೋಯ್ತು, ಡಬ್ಬಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ಆಮೇಲೆ ಪರತಮ್ಮನವ್ರಿಗೆ ಹೇಳಿ, ನೀವು ಯಾರನ್ನ ಹಾಕೊಂಡು ಮಾಡಿಸ್ಕೊಂಬಿಡಿ, ಪಿಕ್ಚರ್ ನಿಲ್ಲಿಸ್ಬೇಡಿ, ನನ್ನಿಂದ ನಿಲ್ಲೋದು ಬೇಡ, ಇದು ಇನ್ನೂ 2-3 ತಿಂಗಳಾಗುತ್ತೆ. ನಾನು ಮಾತಿಲ್ಲ, ಬರ್ಕೊಂಡು ತೋರಿಸ್ತಿದ್ದೆ, ಮಾತೇ ನಿಂತೋಗ್ಬಿಟ್ಟಿತ್ತು. ಐ ವಾಸ್ MLA ಅವಾಗ ಅಂತ ಹೇಳಿದ್ರೆ. ರಾಜ್ಕುಮಾರ್ ಹೋಗಿ ಹೇಳಿದ್ದಾರೆ, ಹಿಂಗೆ ಚಂದ್ರು ಬರ್ದು ಕೊಟ್ಬಿಟ್ಟಿದ್ದಾರೆ, ಎಲ್ಲಾದರೂ ಉಂಟೆ ಚಂದ್ರು ವಾಯ್ಸ್ಗೂ ಬೇರೆಯವ್ರ ವಾಯ್ಸ್ಗೂ ಹೋಲ್ಸೋಕ್ಕೆ ಸಾಧ್ಯ ಅದ, ನನ್ನ ಹಂಗೆ ಮಾಡಲೇಬೇಡಿ, ಏನೊಂದು 2 ತಿಂಗಳು ತಾನೇ ನಿಲ್ಲಿಸಿ, ಪಿಕ್ಚರ್ ನಿಲ್ಲಿಸಿ, ಪರವಾಗಿಲ್ಲ. ಅವ್ರದ್ದು ಮಾಡಿಸಿದ ಮೇಲೇ ಅವ್ರ ಕೈಲಿ ಮಾಡಿಸೋಣ, ಅವ್ರದ್ದು ಹೆಂಗೆ ಬರುತ್ತೋ ನೋಡ್ಕೊಳ್ಳೋಣ, ಮಾಡಿಸೋಣ ಅಂತ. ಆಮೇಲೆ ನನಗೆ ಕರೆಸ್ಕೊಂಡು ಮಾತಾಡಿಸಿ ಆಮೇಲೆ ಹೇಳಿದ್ರು, ನಿಮ್ಮದು ಧ್ವನಿ ವಾಪಸ್ ಬರ್ತದೆ, ಭಗವಂತ ಇದ್ದಾನೆ, ಅಲ್ಲಿವರೆಗೂ ಇದು ಯಾರ ಕೈಲೂ ಮಾಡಿಸಲ್ಲ, ನಾವು ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೀವೇ ಮಾಡಿ ಮಾಡಿಸ್ಕೊಂಡು ಸಂತೋಷಪಟ್ಟು ಒರಿಜಿನಲ್ ಬಂದಿದೆಯಲ್ಲ ಬಿಡಿ ಚಂದ್ರು ಅಂತ ಅಂದ್ಬಿಟ್ಟು. ಅಂತೂ ಒಂದು ಅದ್ಭುತ ಲೋಕನೇ ಬೇರೆ ನಮ್ಮ. ಆಮೇಲೆ ಇವೆಲ್ಲ ಅನುಭವದ ಒಂದು ಯಾವ ಯೂನಿವರ್ಸಿಟಿ, ಯಾವ ಡಾಕ್ಟ್ರೇಟು, ಯಾವ PhD ಏನು ಇಂಪಾರ್ಟೆಂಟ್ ಅಲ್ಲ. ಅವರು ಜಂಟಿ ಕುಟುಂಬದಲ್ಲಿ ಬೆಳೆದವರಲ್ವಾ, ಅಂದರೆ ಅವಿಭಕ್ತ ಕುಟುಂಬ ಅಂದರೆ ಎಲ್ಲ ಕುಟುಂಬ ಮದ್ರಾಸ್ನಲ್ಲಿ ಕಷ್ಟ ಬಿದ್ದು ಎಲ್ರಿಗೂ ಊಟ ಹಾಕೊಂಡೆಲ್ಲ ಬೆಳೆಸಿರೋದ್ರಿಂದ ಈ ಮನುಷ್ಯತ್ವಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರು ಅಂದರೆ, ಮನುಷ್ಯರು ಹೇಗಿರಬೇಕು ಅನ್ನೋದಕ್ಕೆ ಬಸವಣ್ಣವ್ರದ್ದು ಮಾನವತಾವಾದಿ ಅಂತೀವಲ್ಲ ನಾವು, ಯಾವ ಜಾತಿನೂ ಇಲ್ಲ, ಯಾವ ಕುಲನೂ ಇಲ್ಲ, ಎಂಥದ್ದಿಲ್ಲ, ಮನುಷ್ಯ ಅಷ್ಟೇ, ಅದನ್ನು ತೋರಿಸ್ಕೊಂಡು ಅವರ ಬಗ್ಗೆ ನಾನು ಹೊಗಳತಿಲ್ಲ, ವೈಭವೀಕರಿಸಿ ನಾನು ಅನುಭವಿಸಿರೋದನ್ನ ಹೇಳ್ತಾರೆ. ಹಾಗಾಗಿ ನಮಗೆ ಅರಿವಿಲ್ಲದೆ ಅವ್ರ ಪಾಠ ಆಗಿದೆ. ಇವತ್ತು ನಮ್ಮ ನಡವಳಿಕೆನಲ್ಲೂ ಎಲ್ಲಾದರೂ ಜನ ಮೆಚ್ಚಿದ್ರೆ ಬರೀ ನಂದಲ್ಲ, ನಮ್ಮ ಅಪ್ಪ ಅಮ್ಮಂದು, ನಮ್ಮ ರಾಜ್ಕುಮಾರ್ ಥರದವರು, ಆಮೇಲೆ ನರಸಿಂಹಯ್ಯನವ್ರ ಥರದವರು, ಸಿದ್ಧಗಂಗಾ ಮಠದಲ್ಲಿ ನಾನು ಓದಿದೆ, ಸಿದ್ಧಗಂಗಾ ಮಠದವರ ಚಿಂತನೆ, ಅವ್ರು ಊಟ ಹಾಕ್ತಿದ್ದು, ದಾಸೋಹ ಮಾಡ್ತಿದ್ದ ರೀತಿ, ಆಮೇಲೆ ನಮಗೆ ಡಾಕ್ಟರ್ HK ರಂಗನಾಥ್ ಅಂತ ಒಬ್ಬರಿದ್ರು, ನಾನು ಈ ಥರದವ್ರು ಎಲ್ಲರೂ ಸಹವಾಸದಿಂದ